ಸ್ನೇಹಿತರೆ ನಮಸ್ಕಾರ. ದಯವಿಟ್ಟು ಪೂರ್ತಿ ನೋಡಿ. ಸಾರಿಗೆ ಸಂಸ್ಥೆಗಳ ಸಾರಿಗೆ ಸಂಸ್ಥೆ ಬಸ್ಸುಗಳ ಮೇಲೆ ಜಾಹೀರಾತುಗಳು ಆಗ್ತಾರಲ್ಲ, ಪಾನ್ ಪರಾಗು ಅದು ಇದು ಚಪ್ಪಲಿ ಎಲ್ಲ, ಈ ಜಾಹೀರಾತುಗಳ ಬಗ್ಗೆ ಸರ್ಕಾರ ನೋಟಿಸ್ ಕೊಟ್ಟಿದೆ. ಸಾರಿಗೆ ನಿಗಮ ಮಂಡಳಿಯಿಂದ ಸರ್ಕಾರ ನೋಟಿಸ್ ಕೊಟ್ಟಿದೆ. ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇವರು ಸಂಚಾರಿ ವಾಣಿಜ್ಯ ಮಂಡಳಿ ಇಲಾಖೆಯವರು ಎಷ್ಟು ಆದಾಯ ಇದೆ, ಎಷ್ಟು ಆದಾಯ ಇದೆ, ಇಷ್ಟು ಆದಾಯ ಇದ್ದರೂ ಕೂಡ ಇವತ್ತು ಸಾರಿಗೆ ನೌಕರರಿಗೆ ಸರಿಯಾದ ವೇತನ ಕೊಡ್ತಾ ಇಲ್ಲ. 4 ವರ್ಷ ಆದರೂ ಕೂಡ ಇನ್ನೂ ಸಂಬಳ ಜಾಸ್ತಿ ಮಾಡಿಲ್ಲ ಅವರಿಗೆ. 38 ತಿಂಗಳು ಅರಿಯರ್ಸ್ ಕೊಟ್ಟಿಲ್ಲ. ಇಷ್ಟೊಂದು ಲಾಭ ಇಟ್ಕೊಂಡು ಇದನ್ನು ಸ್ವಲ್ಪ ಓದ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಮತ್ತು ಇನ್ನೊಂದು ಬರೆದಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು, ಇದು ಸಾರಿಗೆ ಮಂತ್ರಿಗಳು ಲೆಟರ್ ಬರೆದಿದ್ದಾರೆ. ಇವತ್ತು ಬರೆದಿರೋದು, ಇದು 30ನೇ ತಾರೀಕು ಬರೆದಿರೋದು. ಇದು 28ನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ಡಿಪೋಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಾಹನಗಳ ಮೇಲೆ ಅಳವಡಿಸುತ್ತಿರುವ ಜಾಹೀರಾತುಗಳನ್ನು ತೆರವುಗೊಳಿಸುತ್ತಿರುವ ಬಗ್ಗೆ ಕರಾರು ಒಪ್ಪಂದ ದಿನಾಂಕ 27/11/2025. ಇದು ಸಾಯಿವಿ ಅಡ್ವರ್ಟೈಸ್ಮೆಂಟ್ ಅಂತೆ. ಇವರು ಮನವಿ ಮಾಡ್ಕೊಂಡಿದ್ದಾರೆ ಸರ್ಕಾರನ. ಇವ್ರದ್ದು ವರ್ಷಕ್ಕೆ ಎಷ್ಟು ಲಾಭ ಬರ್ತಾ ಇದೆ ಅಂದರೆ, ಇದನ್ನು ನೋಡಿ. ಪ್ರಸ್ತುತ ನಿಗಮ ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿದ್ದು, ಅಂದರೆ ಆರ್ಥಿಕ ಸಂಕಷ್ಟದಲ್ಲಿ ಇದೆಯಂತೆ ಸಾರಿಗೆ ಸಂಸ್ಥೆ. ನೋಡಿ ಎಂತೆಂಥ ಸುಳ್ಳು ಪತ್ರಗಳನ್ನು ಬರೀತಾ ಇದ್ದಾರೆ. ಸಾರಿಗೆ ಸಂಸ್ಥೆ ಆರ್ಥಿಕ ಸಂಕಷ್ಟದಲ್ಲಿದ್ದು ಸಾರಿಗೆಯೇತರ ಆದಾಯ ಹೆಚ್ಚಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತದೆ. ಅಂದರೆ ನಿಗಮದ ಬಸ್ಸುಗಳ ಮೇಲೆ ಪ್ರದರ್ಶಿತವಾಗುತ್ತಿರುವ ಜಾಹೀರಾತುಗಳಿಂದ ನಿಗಮಕ್ಕೆ ಪ್ರತಿ ವರ್ಷಕ್ಕೆ 1,20,00,000 ಸಾರಿಗೆ ಆದಾಯ ಬರುತ್ತದಂತೆ. ಬರೇ ಜಾಹೀರಾತಿಂದ ಈ ಸರ್ಕಾರಕ್ಕೆ, ಈ ಸಾರಿಗೆ ನಿಗಮ ಮಂಡಳಿ ಇದೆಯಲ್ಲ, ಈ ಸಂಸ್ಥೆಗೆ 1,20,00,000 ಬರುತ್ತಂತೆ ಆದಾಯ. ಇಷ್ಟು ಬಂದರೂ ಕೂಡ ಇವತ್ತು ನಮ್ಮ ಸಾರಿಗೆ ನೌಕರರಿಗೆ, ಡಿಪೋದಲ್ಲಿ ಕೆಲಸ ಮಾಡೋರಿಗೆ, ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಸರಿಯಾದ ಸಂಬಳಗಳು ಕೊಡ್ತಾ ಇಲ್ಲ. ಇದನ್ನು ಜಾಹೀರಾತು ತೆಗಿಬಾರ್ದಂತೆ. ಇದು ವಿಮಲ್ ಇದೆಯಲ್ಲ, ಇದು ವಿಮಲ್ಲು ತಂಬಾಕು ಅಲ್ವ ಅಂತ. ಇದು ವಿಮಲ್ಲು ತಂಬಾಕು ಅಲ್ಲ ಅಂದ್ರೂ ಮತ್ತು ಹಾಕೊಂಡು ಎಲ್ಲಿ ಬೇಕಲ್ಲಿ ಉಗುಳ್ತಾರಪ್ಪ. ತಂಬಾಕು ಅಲ್ಲ ಅಂತ. ಇದು ಆರೋಗ್ಯ ಇಲಾಖೆಯಿಂದ ಪತ್ರ ತಗೊಂಡಿದ್ದಾರೆ ಅಂತ ಬರೆದಿದ್ದಾರೆ. ಆರೋಗ್ಯ ಇಲಾಖೆ ತಂಬಾಕು ಅಲ್ವಂತ. ಇದು ಬರೀ ವಿಮಲ್ ಬಗ್ಗೆ ಕೊಟ್ಟಿದ್ದಾರೆ. ಆದರೆ ಆ ವಿಮಲ್ ಜೊತೆಗೆ ಇನ್ನೊಂದು ಸಣ್ಣ ಪ್ಯಾಕೆಟು, ಅದು ಮುಂದಿನ ವಿಡಿಯೋಲಿ ತೋರಿಸ್ತೀನಿ ಏನಂತ ನೋಡಿ. ಇವತ್ತು ಸಾರಿಗೆ ಮಂತ್ರಿಗಳು ಬರೆದಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗೆ? ಎಲ್ಲ 4 ನಿಗಮಗಳ ಸಾರಿಗೆ ಬಸ್ಸು ಹಾಗೂ ಬಸ್ ನಿಲ್ದಾಣಗಳಲ್ಲಿ ತಂಬಾಕು ಉತ್ಪನ್ನಗಳು ಸೇವನೆಗೆ ಪ್ರಚೋದಿಸುವ ನೇರವಾದ ಅಥವಾ ಪರೋಕ್ಷವಾದ ಜಾಹೀರಾತು ನಿರ್ಬಂಧಿಸುವ ಬಗ್ಗೆ ಇವರು ಮಂತ್ರಿಗಳು ಪತ್ರ ಬರೆದಿದ್ದಾರೆ. ಏನಪ್ಪ ಅಂದರೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆಗೆ ಪ್ರಚೋದಿಸುವ ನೇರವಾದ ಅಥವಾ ಪರೋಕ್ಷವಾದ ಯಾವುದೇ ಜಾಹೀರಾತುಗಳನ್ನು ಇನ್ನು ಮುಂದೆ ಪ್ರಚಾರ ಮಾಡದಂತೆ ಸೂಚಿಸುತ್ತಿದ್ದೇನೆ. ಇನ್ನು ಮುಂದೆ ಯಾವುದೇ ಬಸ್ ಮೇಲೆ ವಿಮಲ್ಲು, ಪಾನ್ ಪರಾಗು, RDMs ಏನೇನೋ ಇದಾವಲ್ಲ, RMD ಯಾವ ಹಾಕಂಗಿಲ್ಲ ಬಸ್ಗಳ ಮೇಲೆ. ಸಿಗರೆಟ್ಟು ಇವು ಯಾವ ಬಸ್ಗಳ ಮೇಲೆ ಹಾಕಂಗಿಲ್ಲ. ಸಾರಿಗೆ ಮಂತ್ರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಮುಂದುವರಿದು, ಈಗಾಗಲೇ ತಂಬಾಕು ಉತ್ಪನ್ನಗಳ ಸೇವನೆಗೆ ಪ್ರಚೋದಿಸುವಂಥ ಜಾಹೀರಾತುಗಳನ್ನು ಬಸ್ಸುಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ ಅಳವಡಿಸಿದರೆ ಅದನ್ನು ತೆಗೆಯಲು ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ಆ ನಿಗದಿತ ಸಮಯದೊಳಗೆ ಸದರಿ ಜಾಹೀರಾತುಗಳನ್ನು ತೆಗೆದು ಹಾಕುವಂತೆ ಸಂಬಂಧಪಟ್ಟವರಿಗೆ ಕಟ್ಟುನಿಟ್ಟಾಗಿ ನಿರ್ದೇಶನ ನೀಡುವುದು. ಇದು ನೋಡಿ, ರಾಮಲಿಂಗ ರೆಡ್ಡಿ ಅವ್ರದ್ದು ಇದು ಸೈನ್ ಮಾಡಿದ್ದಾರೆ. ಅವರು ಮಾಡಿರೋದು ಇದು ಎಲ್ಲ. ಇನ್ನು ಮುಂದೆ ಯಾವುದೋ ಬಸ್ಸಿಗೆ ಆಗಿರ್ಬೋದು, ಯಾವುದೋ ಬಸ್ ನಿಲ್ದಾಣದಲ್ಲಿ ಆಗಿರ್ಬೋದು, ಈ ವಿಮಲ್ಲು ಇದನ್ನು ಹಾಕ್ತಾರಲ್ಲ, ಇದನ್ನು ಹಾಕಂಗಿಲ್ಲ. ಈ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ 3 ಸ್ಟಾರ್ಗಳು, ಅವ್ರಿಗೆ ಹಾಕೊಂಡು ಅವ್ರಿಗೆ ಮಕ್ಕ ಕುಗಿಬೇಕು ಇದನ್ನು. ಯಾಕಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಆರೋಗ್ಯಕ್ಕೆ ಹಾನಿ ಆಗುತ್ತೆ, ಆರೋಗ್ಯನೇ ಎಕ್ಕುಟ್ಟು ಹೋಗುತ್ತೆ. ಅದರಿಂದ ಇಂಥ ತಿನ್ನಕ್ಕೆ ಹೋಗಬೇಡಿ. ಒಂದು ಕಡೆ ತೆಗಿಬೇಡ್ರಿ ಅಂತ ಒಂದು ಲೆಟ್ರು, ಇಲ್ಲಿ ತೆಗಿರಿ ಅಂತ ಇನ್ನೊಂದು ಲೆಟ್ರು. ನೋಡಿ ಹೆಂಗಿದೆ. ಇದರಲ್ಲಿ ಆದಾಯ ಬರ್ತಾ ಇದೆ ಅಂತ ಒಂದು ಲೆಟ್ರು, ಇದರಲ್ಲಿ ತೆಗೆದು ಬಿಡ್ರಿ ಅಂತ ಒಂದು ಲೆಟ್ರು. ಇದು ಯಾವುದು ಸುಳ್ಳು, ಯಾವುದು ನಿಜ, ಏನು ಕತೆ? ಯಾವುದೋ ಒಂದು ನಡೆಯಲ್ವಲ್ಲ. 2 ಲೆಟ್ರ್ ಈ ಥರ ಕೊಟ್ಬಿಟ್ರೆ
ಪಾಪ ಡಿಪೋದಲ್ಲಿರೋರು ಏನು ಮಾಡ್ಬೇಕು, ಮ್ಯಾನೇಜರ್ಗಳು ಲಬಲಬ ಅಂತ ಭಯ ಪಡ್ಕೊಂಡು ಕೂತ್ಕೋಬೇಕು. ಎಲ್ಲರಿಗೂ ನಮಸ್ಕಾರ.